ನಾನು ನಿಮಗೆ ವೀಟ್ ಫ್ಲೋರಿನಿಂದ ಸ್ವೀಟ್ ಮತ್ತು ಸ್ಪೈಸಿ ಆಗಿರುವಂತ ಬಿಸ್ಕೆಟ್ ಅನ್ನ ಈಸಿಯಾಗಿ ಮನೆಯಲ್ಲೇ ಬೇಕರಿ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇದು ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡಬಹುದು. ಇದಕ್ಕೆ ಓವನ್ ಆಗ್ಲಿ ನಾನು ಯೂಸ್ ಮಾಡಿಲ್ಲ, ಜೊತೆಗೆ ಯಾವುದೇ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡಿಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ರೆಸಿಪಿಗಳು ಆದಷ್ಟು ಬೇಗ ತಲುಪುತ್ತೀವಿ. ಬನ್ನಿಗೆ ರೆಸಿಪಿಯನ್ನು ಮುಂದುವರಿಸೋಣ. ಮದ್ದಿಗೆ ಇಲ್ಲಿ ನಾನು ಒಂದು ಬೌಲಿಗೆ 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಗೀ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಲ್ಟ್ ಮಾಡಿರುವಂತ ಗೀ ಅನ್ನ ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಬೌಲ್ ಅಂದ್ರೆ 1 ಬಟ್ಟಲ್ಲಿ ಗೋಧಿ ಹಿಟ್ಟು, ನಂತರ 1-2 ಸ್ಪೂನ್ ಅಷ್ಟು ರವೆ, 1-2 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನೆಲ್ಲ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ನಂತರ ಪರಿಮಳಕ್ಕೋಸ್ಕರ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಮತ್ತು ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಈ ರೀತಿ ಕಲಸ್ಕೊಳ್ಬೇಕು. ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಸಲ್ಲ ಅದೇ ರೀತಿ ಕಲಸ್ಬೇಕು. ಈ ರೀತಿ ಕಲಸುವಂತ ಸಮಯದಲ್ಲಿ ಕೈಯಲ್ಲಿ ಕಟ್ಟಿದ್ರೆ ಈ ರೀತಿ ಬರ್ಬೇಕು. ನೋಡ್ತಾ ಇದ್ದೀರಲ್ಲ ನೋಡಿ, ಈಗ ಈ ರೀತಿ ಬರ್ಬೇಕು. ಆ ರೀತಿ ಹಾಗೆ ನಾವು ಕ್ಲೀನ್ ಆಗಿ ಕಟ್. ಈಗ ನಾನು ಸ್ವಲ್ಪನೇ ಮಿಲ್ಕ್ ಅನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಇಲ್ಲಿ ಇದನ್ನ ಕಲಸ್ಕೊಳ್ತೀನಿ. ನೋಡ್ತಾ ಇದ್ರೆ ಒಂದೇ ಸತಿ ಹಾಕೊಳ್ಬೇಡಿ, ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಕಲಸ್ಕೊಬೇಕು. ಒಂದೇ ಸತಿ ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಮತ್ತೆ ಹಿಟ್ಟು ಹಾಕೊಳ್ಬೇಕು, ಮತ್ತೆ ಕ್ವಾಂಟಿಟಿ ಹೆಚ್ಚಾಗ್ತಾನೆ ಹೋಗುತ್ತೆ. ಅದರಿಂದ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಹಿಟ್ಟನ್ನ ಕಲಸ್ಕೊಬೇಕು. ನೋಡ್ತಾ ಇದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ. ಹಾಲಾಕಿ ಕಲಸಿರೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ವಾ, ಗಟ್ಟಿಯಾಗಿ, ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ಸಾಫ್ಟ್ ಆಗೂ ಇಲ್ಲ, ಮೀಡಿಯಂ ಆಗಿ ಇದೆ. ಈಗ ಇದನ್ನ ನಾವು ಶೇಪ್ ಕೊಡ್ಕೊಡೋದು ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಶೇಪ್ ಕೊಡ್ಬೇಕು. ನಾನಿಲ್ಲಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಶೇಪ್ ನ ಸ್ಕ್ವಯರ್, ಟ್ರಯಾಂಗಲ್, ಯಾವ ಶೇಪ್ ನಾದ್ರು ಕೊಡ್ಬೋದು ನೀವು. ಈಗ ಈ ರೀತಿ ನಾನು ರೌಂಡ್ ಶೇಪ್ ಗಳಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದ್ ತಟ್ಟೆಗೆ ಆಲ್ರೆಡಿ ಗೀಯನ್ನ ಸವರಿಕ್ಕಿದ್ದೆ, ಅಂದ್ರೆ ಗೀಯನ್ನೆಲ್ಲ ಹಚ್ಬಿಟ್ಟು ರೆಡಿ ಮಾಡಿಕ್ಕಿದ್ದೆ. ಅದ್ರ ಮೇಲೆ ಈ ರೀತಿ ಇಟ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಅಂಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈಗ ಇದ್ರ ಮೇಲೆ ನಾನು ಡಿಸೈನ್ ಮಾಡ್ಕೊಳ್ತೀನಿ. ಫೋರ್ಕ್ ಇತ್ತಲ್ಲ, ಆ ಫೋರ್ಕ್ ಅನ್ನು ತಗೊಂಡ್ಬಿಟ್ಟು ಈ ರೀತಿ ಫೋರ್ಕ್ ಇಂದ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೈನ್ ಆಗಿನೂ ಸಹ ಇಟ್ಕೊಬಹುದು, ಜೊತೆಗೆ ಇನ್ನೊಂದ್ ತರದ್ದು ಚಾಕಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಆ ರೀತಿಯಾಗೂ ಸಹ 2 ರೀತಿಯಾಗಿ ಡಿಸೈನ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ನೋಡೋಕೆ ಚೆನ್ನಾಗಿರುತ್ತೆ ಅಂತ. ನಂತರ ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾವು ಸ್ಪೈಸಿ ಬಿಸ್ಕೆಟ್ ಅಂದ್ರೆ ಖಾರ ಬಿಸ್ಕೆಟ್ ನ ಈ ಗೋಧಿ ಹಿಟ್ಟಿನಿಂದ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇದಕ್ಕೆ ನಾನು ಗೋಧಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸು, ಬ್ಲಾಕ್ ಪೆಪ್ಪರ್ ಪೌಡರು, ರವೆ, ಮಿಲ್ಕ್ ಪೌಡರು, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಆಮೇಲೆ ನಂತರ ಓವಿನ ಕಾಳು, ಡ್ರೈ ಫ್ರೂಟ್ಸು ಅವೆಲ್ಲಾನು ತಗೊಂಡಿದ್ದೀನಿ. ಇಲ್ಲಿ ಮೊದ್ಲಿಗೆ ನಾನು 2 ಸ್ಪೂನ್ ಅಷ್ಟು ಆಯಿಲು, 1 ಸ್ಪೂನ್ ಅಷ್ಟು ಮೆಲ್ಟ್ ಮಾಡಿರೋಂಥ ಗೀಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ರವೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಇಲ್ಲಿ ಮಿಲ್ಕ್ ಪೌಡರ್ನ ಆಡ್ ಮಾಡ್ಕೊಬಹುದು, ಇಲ್ಲದಿದ್ರೆ ಸ್ಕಿಪ್ಪು ಸಹ ಮಾಡಬಹುದು. ನಂತರ ಇಲ್ಲಿ 1/2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಬ್ಲಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣಗೆ ಚಾಪ್ ಮಾಡಿರುವಂತ ಕರಿ ಲೀವ್ಸ್ ನ ಹಾಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿರುವಂತ ಗ್ರೀನ್ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಅಷ್ಟು ಓಂ ಕಾಳನ್ನ ತಗೊಂಡಿದ್ದೀನಿ, ಅದನ್ನ ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಹಾಕೊಳ್ತಾ ಇದ್ದೀನಿ, ಜೊತೆಗೆ ಪರಿಮಳನೂ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಇದು
ನಾವು ಬಿಸ್ಕೆಟ್ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ತಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ, ನೋಡ್ಬಿಟ್ಟು ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಈ ರೀತಿ ಕಲಸ್ಕೊಳ್ಬೇಕು. ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲಾ ಕಡೆ ಇರ್ಬೇಕು, ಆ ರೀತಿಯಾಗಿ ಇದನ್ನು ಸಹ ರೀತಿ ಕಲಿಸ್ಬೇಕು. ನಾವು ಇಲ್ಲಿ ನೀರನ್ನ ಯೂಸ್ ಮಾಡ್ಕೊಂಡು ಇದನ್ನ ಕಲಿಸ್ತಾ ಇದೀವಿ. ಇದು ಸಹ ಕೈಯಲ್ಲಿ ಮುಷ್ಟಿ ಕಟ್ಟಿದ್ರೆ ಈ ರೀತಿ ಕಾಣಿಸ್ಬೇಕು, ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ನೋಡ್ತಾ ಇದೀರಲ್ವಾ? ಸ್ವಲ್ಪನೇ ನೀರನ್ನ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ನಾವು ಗೋಧಿ ಹಿಟ್ಟನ್ನ ಚಪಾತಿಗೆ ಯಾವ ರೀತಿ ನಾದ್ತೀವಲ್ಲ ಅದೇ ರೀತಿಯಾಗಿ ಈ ರೀತಿ ನಾದ್ಕೊಂತ ಕಲಿಸ್ಕೊಳ್ಬೇಕು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಇದನ್ನ ರೆಡಿ ಮಾಡ್ಕೊಂಡ್ವಿ ಅಂತ. ಇದನ್ನು ಸಹ ಈ ಕಡೆ ತುಂಬಾ ಸಾಫ್ಟ್ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು, ಆ ರೀತಿಯಾಗಿರ್ಬೇಕು. ನಂತರ ಇದಕ್ಕೂ ಸಹ ನಾನು ಶೇಪ್ ಅನ್ನ ಕೊಟ್ಕೊಳ್ತಾ ಇದ್ದೀನಿ. ಫಸ್ಟ್ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ದುಂಡಗೆ ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಆ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೀವು ಯಾವ ಶೇಪ್ ಆದ್ರೂ ಕೊಡ್ಬೋದು. ನಾನಿಲ್ಲಿ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಾದ್ರೆ ರೌಂಡ್ ಶೇಪು, ಸ್ಕ್ವಯರ್, ಟ್ರಯಾಂಗಲ್ ಯಾವ ಶೇಪ್ ಅಲ್ಲಾದ್ರೂ ನೀವು ರೆಡಿ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಸ್ಕ್ವಯರ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ನೋಡಿ, ಸ್ಕ್ವೇರ್ ಶೇಪ್ ಅಲ್ಲಿ ನಾನು ಈ ಸ್ಪೈಸಿ ಖಾರ ಬಿಸ್ಕೆಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಬಿಸ್ಕೆಟ್ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ಳೋಣ. ಅದ್ರ ಮೇಲೆ ಈ ರೀತಿಯಾಗಿ ಒಂದು ಪ್ಲೇಟ್ ಅನ್ನ ಇಟ್ಕೊಂಡಿದ್ದೀನಿ. ಅದನ್ನ ಒಂದು 10 ನಿಮಿಷಗಳ ಕಾಲ ಲಿಡ್ ಅನ್ನ ಮುಚ್ಚಿಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಆ ಸ್ವೀಟ್ ಇರುವಂತ ಬಿಸ್ಕೆಟ್ ಅನ್ನ ಪ್ಲೇಟ್ ನ ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದ್ ಕಡೆ ಖಾರ ಬಿಸ್ಕೆಟ್ ಅನ್ನು ಸಹ ಇದೇ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಅದಕ್ಕೂ ಸಹ ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದು 40 ಇಂದ 45 ಮಿನಿಟ್ಸ್ ವರೆಗೂ ಇದನ್ನ ನಾನು ಕ್ಲೀನ್ ಆಗಿ ಬೇಯಿಸ್ಕೊಳ್ತೀನಿ. ನೋಡಿದ್ರಲ್ವಾ? ಈಗ 45 ಮಿನಿಟ್ಸ್ ಆಗಿದೆ. ತೆಗ್ದು ನೋಡಿದ್ರೆ ಎಷ್ಟು ಚೆನ್ನಾಗಿ ಇದು ಬಿಸ್ಕೆಟ್ ರೆಡಿ ಆಗಿದೆ. ಇದು ಸ್ವೀಟ್ ಬಿಸ್ಕೆಟ್ ಕಾಣಿಸ್ತಾ ಇದೆಯಲ್ವಾ? ಇದು ಕಲರ್ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಖಾರ ಬಿಸ್ಕೆಟ್, ಸ್ಪೈಸಿ ಬಿಸ್ಕೆಟ್ ಸಹ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವಾ? ಬೇಕರಿ ಸ್ಟೈಲ್ ಅಲ್ಲೇ ಮನೆಯಲ್ಲೇ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದಾನೆ ನಾವು ವೀಟ್ ಫ್ಲೋರ್ ಇಂದ ಬಿಸ್ಕೆಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಸಂಜೆ ಟೈಮು ಟೀ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ತೀವಿ. ನೋಡಿದ್ರಲ್ವ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ವೀಟ್ ಫ್ಲೋರ್ ಬಿಸ್ಕೆಟ್ಸ್ ಅನ್ನ ರೆಡಿ ಮಾಡ್ಕೊಳ್ಬಹುದು ಅಂತ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮ್ಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೆ ಅದನ್ನು ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಹುದು. ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ 100ಕ್ಕಿಂತನೂ ಹೆಚ್ಚಿನ ರೆಸಿಪಿಗಳನ್ನ ಮಾಡಿದೀವಿ. ನಿಮ್ಮ ಸ್ವಲ್ಪ ಸಪೋರ್ಟ್ ಸಹ ಸಿಕ್ಕಿದೆ. ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ನಿಮ್ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದೀವಿ. ಜೊತೆಗೆ ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೂ ಸಹ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮ್ಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕಿದಂಗಾಗುತ್ತೆ. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.